स्वागत है आपका बी न्यूज नेशन में। मैं हूं आबिद हुसैन शेख। बीजापुर में शिक्षा विभागों के दफ्तरों पर रेड, कई गड़बड़ियों के सामने आने का शक। बीजापुर में डीडीपीआई ऑफिस और शहर व ग्रामीण बीईओ ऑफिसों पर लोकायुक्त के डायरेक्शन पर छापा मारा गया। जांच के दौरान कई गड़बड़ियां उजागर होने की जानकारी मिल रही है। कर्मचारियों का काम में लगातार देरी करना, पेंशन, नियुक्ति और फंड से जुड़े डॉक्यूमेंट्स गायब, स्कूलों के लिए ज़रूरत से ज़्यादा किताबें भेजी गई जिन्हें बिना इस्तेमाल किए ही फेंक दिया गया। बिना फंड वाले स्कूलों को अनुमति दे दी गई है। इस छापामारी में डीवाईएसपी, 4 इंस्पेक्टर और 30 से ज़्यादा कर्मचारी शामिल थे। जिम्मेदार अधिकारियों के खिलाफ सख्त कार्रवाई की सिफारिश की गई है। जांच अभी जारी है, जिसकी पूरी जानकारी दी बीजापुर लोकायुक्त एसपी टी मल्लेश ने। ಈ ದಿವಸ ನಾವು ಬಿಜಾಪುರ ಜಿಲ್ಲಾ ಲೋಕಾಯುಕ್ತ ವತಿಯಿಂದ ಬಿಜಾಪುರ ಜಿಲ್ಲೆಯಲ್ಲಿ DDPI ಆಫೀಸ್ ಮತ್ತು ನಗರ ಗ್ರಾಮೀಣ BO ಆಫೀಸ್ಗಳ ವಿರುದ್ಧ ಭಾಳಷ್ಟು ದೂರುಗಳು ನಮ್ಮಲ್ಲಿ ಬಂದಿದ್ದು, ಅದರಲ್ಲಿ ಪ್ರಮುಖವಾಗಿ ಕೆಲವು ಕಡತಗಳನ್ನು ನಾಪತ್ತೆಯಾಗಿರುವ ಬಗ್ಗೆ ನಮ್ಮಲ್ಲಿ ವರದಿಯಾಗಿತ್ತು. ಎರಡನೇದಾಗಿ ಪ್ರತಿಯೊಂದು ಕೆಲಸಗಳು ಕೂಡ ಭಾಳ ವಿಳಂಬವಾಗಿ ಮಾಡ್ತಾಯಿದ್ದಾರೆ. ನೌಕರರ ಪೆನ್ಷನ್ಗಳಾಯಿತು, ನೌಕರರ CG ಗ್ರೌಂಡ್ ಅಪಾಯಿಂಟ್ಮೆಂಟ್ಗಳಾಯಿತು, ಮತ್ತು ಏಡೆಡ್ ಸ್ಕೂಲ್ನಲ್ಲಿ ಅಪಾಯಿಂಟ್ಮೆಂಟ್ಗಳನ್ನು ಕೊಡೋದರಲ್ಲಾಯಿತು. ಪ್ರತಿಯೊಂದು ಕೆಲಸಗಳು ಕೂಡ ಹಣ ಕೊಡದೇನೆ ಅಥವಾ ಮಧ್ಯವರ್ತಿಗಳ ಮುಖಾಂತರ ಬರದೇನೆ ಯಾವುದೇ ಕೆಲಸಗಳನ್ನ ಮಾಡೋದಿಲ್ಲ ಅಂಥೇಳಿ ನಮಗೆ ಸಾಕಷ್ಟು ದೂರುಗಳು ಬಂದಿದ್ದು. ಈ ಬಗ್ಗೆ ನಾವು ಮಾನ್ಯ ಗೌರವಾನ್ವಿತ ಲೋಕಾಯುಕ್ತ ಸಾಹೇಬರ ಗಮನಕ್ಕೆ ತಂದು ಅವರು ಈ ಬಗ್ಗೆ ಒಂದು ಸ್ವಯಂ ಪ್ರೇರಿತ ಪ್ರಕರಣವನ್ನು ದಾಖಲಿಸಿಕೊಂಡು ಮಾನ್ಯ BS ಪಾಟೀಲ್ ಸಾಹೇಬ್ರವರು, ಗೌರವಾನ್ವಿತ ಲೋಕಾಯುಕ್ತ ಸಾಹೇಬರು ನಮಗೆ ವಾರೆಂಟನ್ನು ಕೊಟ್ಟರು. ಆ ವಾರೆಂಟ್ ಆಧಾರದ ಮೇಲೆ ಈ ದಿವಸ ಒಂದು DYSP, 4 ಜನ ಇನ್ಸ್ಪೆಕ್ಟರ್ಸ್ ಮತ್ತು 30ಕ್ಕೂ ಹೆಚ್ಚು ಸಿಬ್ಬಂದಿಗಳನ್ನು ಒಳಗೊಂಡಂಥ ತಂಡಗಳನ್ನು ಮಾಡಿ ಈ 3 ಕಚೇರಿಗಳನ್ನ ಇವತ್ತು ಶೋಧನೆ ಮಾಡ್ತಾಯಿದ್ದೀವಿ. ಈ ಶೋಧನೆಯ ಕಾಲಕ್ಕೆ ಸಾರ್ವಜನಿಕ ಶಿಕ್ಷಣ ಇಲಾಖೆಯಲ್ಲಿ ವ್ಯಾಪಕವಾಗಿರುವಂತಹ ವಿಳಂಬ ನೀತಿಯನ್ನು ಅನುಸರಿಸುವುದು ಕಂಡುಬರ್ತಾ ಇದೆ. ಈ ಶೋಧನೆ ಇಂದು ಈ ಸಮಯಕ್ಕೆ ಮುಕ್ತಾಯಗೊಳಿಸಿದ್ದೀವಿ ಮತ್ತು ಇದು ನಾಳೆ ಕೂಡ ಮುಂದುವರಿಯುತ್ತದೆ. ಇದರಲ್ಲಿ ಬಹಳಷ್ಟು ನ್ಯೂನತೆಗಳು ಕಂಡುಬರ್ತಾಯಿದೆ. ಪ್ರಪ್ರಥಮವಾಗಿ ಶಿಕ್ಷಣ ಇಲಾಖೆಯಲ್ಲೇ ಸ್ವಚ್ಛತೆ ಇಲ್ಲದೆ ಇರೋದು ಗಮನಕ್ಕೆ ಬಂದೈತೆ. ಮತ್ತು ಪಠ್ಯ ಪುಸ್ತಕಗಳನ್ನು ಈ ಜಿಲ್ಲೆಗೆ ಎಷ್ಟು ಬೇಕು ಅದಕ್ಕಿಂತ ಹೆಚ್ಚಿನ ಪಠ್ಯಪುಸ್ತಕಗಳನ್ನು ತರಿಸಿ ಅವುಗಳನ್ನೆಲ್ಲ ಯಾವುದೇ ಉಪಯೋಗ ಮಾಡದೇ ಡಂಪ್ ಮಾಡಿರೋದು ಕೂಡ ನಮ್ಮ ಪರಿಶೀಲನೆ ವೇಳೆಯಲ್ಲಿ ಈಗ ಸದ್ಯಕ್ಕೆ ಕಂಡುಬಂದಿದೆ. ಇದ್ರ ಜೊತೆಯಲ್ಲಿ ಯಾವುದೇ ಭಾಳಷ್ಟು ಕಡತಗಳನ್ನು ನಾಪತ್ತೆ ಮಾಡಿರೋದು, ಕಡತಗಳಲ್ಲಿ ಎಲ್ಲಿದೆ ಅಂತ ಯಾರಿಗೂ ಗೊತ್ತಿಲ್ಲ, ನಮ್ಮ ಹತ್ರ ಇಲ್ಲ, ನಿಮ್ಮ ಹತ್ರ ಇಲ್ಲ ಅಂಥೇಳಿ ಹುಡುಕಾಡುವಂಥ ಪರಿಸ್ಥಿತಿ ಈ ಇಲಾಖೆಯಲ್ಲಿ ಕಂಡುಬರ್ತಾಯಿದೆ. ಈ ಎಲ್ಲ ಇದ್ರ ಬಗ್ಗೆ ನಾವೀಗ ಪರಿಶೀಲನೆ ನಡೆಸ್ತಾ ಇದ್ದೀವಿ. ಈ ಬಗ್ಗೆ ಯಾರ್ಯಾರು ತಪ್ಪಿತಸ್ಥ ಅಧಿಕಾರಿಗಳಿದ್ದಾರೆ ಅವರ ವಿರುದ್ಧ ಕ್ರಮ ಕೈಗೊಳ್ಳಲು ನಾವು ನಮ್ಮ ಗೌರವಾನ್ವಿತ ಲೋಕಾಯುಕ್ತ ಸಾಹೇಬರಿಗೆ ಶಿಫಾರಸು ಮಾಡಿ ಅವರ ವಿರುದ್ಧ ಸೂಕ್ತ ಕ್ರಮವನ್ನು ಕೈಗೊಳ್ತೀವಿ. ಸರ್, ಕಡತಗಳು ಗಾಯಬಾಗಿದ್ದಾವೆ, ಯಾವ ವಿಷಯದಿಂದ ಯಾವ ವಿಷಯವಾಗಿ ಅದು ಇನ್ನೂ ಪರಿಶೀಲನೆ ಮಾಡ್ತಾ ಇದ್ದೀವಿ. ಇನ್ನೂ ಕೂಡ ಪರಿಶೀಲನೆ ಹಂತದಲ್ಲಿ ಇರೋದ್ರಿಂದ ಪೂರ್ಣವಾದ ವಿವರ ನಾವು ನಾಳೆ ಸಿಗ್ಬೋದು ನಮಗೆ. ಸ್ವಲ್ಪ ಅಲ್ಲಿ ಏಜೆಂಟ್ದು ಕಾಟ ಜಾಸ್ತಿ ಆಗಿದೆ ಅಂದರೆ ಒಂದು ಇದು ಬಂದಿದೆ. ಅದ್ರ ಬಗ್ಗೆನೂ ಕೂಡ ನಾವು ಈಗ ಪರಿಶೀಲನೆ ಮಾಡ್ತಾಯಿದ್ದೀವಿ. ಏಜೆಂಟ್ಗಳು ಇದರಲ್ಲಿ ಇವತ್ತು ನಾವು ದಾಳಿ ಮಾಡೋವಂಥ ಸಮಯದಲ್ಲಿ 11 ಗಂಟೆಗೆ ನಾವೆಲ್ಲ ಏಕಕಾಲಕ್ಕೆ 3 ಕಚೇರಿಗಳ ಮೇಲೆ ದಾಳಿ ಮಾಡಿದೋ. ಆ ಸಮಯದಲ್ಲಿ ನಮ್ಮಲ್ಲಿ ಯಾವ ಏಜೆಂಟ್ಗಳು ಕಂಡು ಬಂದಿಲ್ಲ, ಬಟ್ ದೂರುಗಳಿವೆ. ಈ ಬಗ್ಗೆ ಕೂಡ ಪರಿಶೀಲನೆ ಮಾಡ್ತಾಯಿದ್ವಿ. ಈಗ ಕಡತಗಳೆಲ್ಲ ಕೆಲಸಗಳನ್ನು ಪೆಂಡಿಂಗ್ ಇಟ್ಟಿದ್ದಾರೆ ವಿನಾಕಾರಣ ಅಂತೇಳಿದ್ರೆ ಅದಕ್ಕೆ ಕಾರಣ ಬೇರೆ ಇರೋದಿಲ್ಲ, ಅದು ಭ್ರಷ್ಟಾಚಾರಕ್ಕೋಸ್ಕರನೇ ಇಟ್ಟಿರುವಂಥ ಸಾಧ್ಯತೆಗಳಿರ್ತವೆ. ಈ ಬಗ್ಗೆ ನಾವು ಪರಿಶೀಲನೆ ಮಾಡ್ತೀವಿ, ತನಿಖೆ ಕೂಡ ಮಾಡ್ತೀವಿ. ಲಾಸ್ಟ್ ಟೈಮ್ ಸರ್ ಡೀಲ್ ಗ್ರೇಟ್ ನೌಕರರು ಟ್ರಾನ್ಸ್ಫರ್ದಲ್ಲಿ ಫೈಲ್ಗಳನ್ನು ಗಾಯಪಡಿದ್ದಾರೆ ಅಂತೇಳಿ ಒಂದು ಆರೋಪ ಮಾಡಿದ್ರು ಸರ್, ಅದನ್ನು ನಾವು ವರದಿ ಕೂಡ ಮಾಡಿದ್ದೀವಿ. ಈಗ ಆ ಬಗ್ಗೆಯೂ ಕೂಡ ನಾವು ಈಗ ಪರಿಶೀಲನೆ ಮಾಡ್ತಾಯಿದ್ದೀವಿ. ಒಂದು ಡಿ ಗ್ರೂಪ್ ನೌಕರರಾಯಿತು, ಶಿಕ್ಷಕರ ವರ್ಗಾವಣೆಗಳಾಯಿತು, ಅತಿಥಿ ಶಿಕ್ಷಕರ ನೇಮಕ ಆಯಿತು, ಈ ಎಲ್ಲ ವಿಭಾಗಗಳಲ್ಲೂ ಕೂಡ ಸಾಕಷ್ಟು ದೂರುಗಳಿವೆ. ಇವೆಲ್ಲವನ್ನು ಕೂಡ ನಾವು ಪರಿಶೀಲನೆ ಮಾಡ್ತಾಯಿದ್ದೀವಿ. ಹಣ ತಗೊಂಡು ಬಿಜಾಪುರ ನಗರಕ್ಕೆ ಒಂದು 200 ಸ್ಕೂಲನ್ನು ಸ್ಯಾಂಕ್ಷನ್ ಮಾಡೋದು, ಅದನ್ನು ಮಾಹಿತಿ ಈ ಬಗ್ಗೆನೂ ಕೂಡ ನಾವು ಪರಿಶೀಲನೆ ಮಾಡ್ತಿದ್ವಿ. ಅದು BO ಆಫೀಸ್ಗೆ ಸಂಬಂಧಪಟ್ಟಂಥದ್ದು ಅಂತೇಳಿ ನಮಗೆ ದೂರಿದೆ. ಅದನ್ನು ತಮಗೆ ಹೇಳಿದ ಅನುದಾನ ಶಾಲೆಗಳಲ್ಲಿ ಶಿಕ್ಷಕರ ನೇಮಕಾತಿ ಬಗ್ಗೆ, ಸಿಬ್ಬಂದಿಗಳ ನೇಮಕಾತಿ ಬಗ್ಗೆ, ಅನುದಾನ ರಹಿತ ಶಾಲೆಗಳಿಗೆ ಅನುಮತಿ ಕೊಡೋ ಬಗ್ಗೆ
ಕೆಲವನ್ನ ಯಾವುದೇ ದಾಖಲೆಗಳಿಲ್ಲದೆ ಇದ್ರೂ ಅನುಮತಿ ಕೊಟ್ಟಿದ್ದಾರೆ, ಕೆಲವು ಎಲ್ಲ ದಾಖಲೆಗಳನ್ನು ಕೊಟ್ಟಿದ್ದರೂ ಕೂಡ ತಿರಸ್ಕಾರ ಮಾಡಿದ್ದಾರೆ ಅಂತ ಕಂಡು ಬಂದೈತೆ ಅಂತ ತಿಳಿಸಿದ್ದಾರೆ. ಇವೆಲ್ಲವನ್ನು ಪರಿಶೀಲನೆ ಮಾಡ್ತೀವಿ. ಯಾರು ತಪ್ಪಿತಸ್ಥ ಮಾಡಿದ್ದಾರೆ, ತಪ್ಪಿತಸ್ಥ ಅಧಿಕಾರಿಗಳು ಯಾರು ಸಿಬ್ಬಂದಿಗಳಿದ್ದಾರೆ ಅವರ ವಿರುದ್ಧ ಕ್ರಮ ಶೀಘ್ರವಾಗಿ ಆಗುತ್ತೆ. ಸರ್ ನಾಳೆ ಅವನಿಂದ ಪೂರ್ತಿ ಆಗ್ಬೋದಾ ಇದು? ನಾಳೆ ಆಗುತ್ತೆ ಅಂತ. ಸರ್ ಆಮೇಲೆ ಅಲ್ಲೇ ಆಫೀಸ್ನಾಗಿ ನೋಡಿದಂದರೆ ಯಾವುದು CC ಕ್ಯಾಮ್ರಾ ಇಲ್ಲ, ಯಾರು ಬರ್ತದೆ ಯಾವುದು ಹೋಗ್ತದೆ ಅದು ಏನೂ ರೆಕಾರ್ಡ್ ಇಲ್ಲ ಸರ್. ಹೌದು, ಈ ಬಗ್ಗೆ ನಾವು ಈಗ ಆಲ್ರೆಡಿ ನಾನು ಮೇಲಧಿಕಾರಿಗಳ ಗಮನಕ್ಕೆ ತಂದಿದ್ದೀನಿ, ಆ ಇಲಾಖೆ ಮೇಲಧಿಕಾರಿಗಳ ಗಮನಕ್ಕೆ. ಅವರು ಕೂಡ ಇದ್ರ ಬಗ್ಗೆ ಕ್ರಮ ಕೈಗೊಳ್ತೀವಿ ಅಂತ ಹೇಳಿದ್ದಾರೆ. ಅದು ವರದಿನೂ ಕೂಡ ನಾವು ನಮ್ಮ ಈ ದಾಳಿ ಇದರಲ್ಲಿ ತಂದು ನಮ್ಮ ಲೋಕಾಯುಕ್ತ ಸಾಹೇಬ್ರ ಗಮನಕ್ಕೂ ಕೂಡ ತರ್ತೀವಿ. ನಾವು ಇದನ್ನು ಅಲ್ಲಿ ಅದೇ ಮುಖಾಂತರ ಸರ್ಕಾರದ ಗಮನಕ್ಕೂ ಇದನ್ನು ತರ್ತೀವಿ. ಆಮೇಲೆ ಸರ್ ಭ್ರಷ್ಟಾಚಾರ ಬಗ್ಗೆ ಏನು ಬಂದಿಲ್ಲ ಸರ್ ಕಣ್ಣಿಗೆ? ಈಗ ಅದರ ಬಗ್ಗೆನೇ ನಾವು ಇನ್ನು ಪರಿಶೀಲನೆ ಮಾಡ್ತಾ ಇರೋದ್ರಿಂದ ಇಲ್ಲಿವರೆಗೂ ಆದರೆ ಯಾವ ದಾಖಲೆಗಳು ಸಿಕ್ಕಿದ್ದು? ದಾಖಲೆಗಳು ಏನೈತೆ, ವಿಳಂಬ ನೀತಿ ಯಾಕೆ ಯಾವುದೇ ಸಕಾರಣ ಇಲ್ಲದೇ ವಿಳಂಬ ಮಾಡಿದ್ದಾರೆ ಅಂತ ಹೇಳಿದ್ರೆ ಅದರದ್ದು ಇಂಡೈರೆಕ್ಟ್ಲಿ ಅದೇ ಇರ್ಬೋದು ಅಂತ ಹೇಳ್ತೀವಿ. ಅದ್ರ ಬಗ್ಗೆ ತನಿಖೆ ಕೈಗೊಳ್ತೀವಿ. ಅದಕ್ಕೆ ಹೌದು, ಈಗ ನೀವು ಯಾಕೆ ಪೆಂಡೆನ್ಸಿ ಇಟ್ಟಿದ್ದೀರಿ, ಯಾಕೆ 1 ತಿಂಗಳು 2 ತಿಂಗಳು ಅದು ಬರಲ್ಲ, ವರ್ಷಾನುಗಟ್ಟಲೆ ಪೆಂಡೆನ್ಸಿ ಇರೋದು ಕೂಡ ಕಂಡು ಬರ್ತದೆ. ಆವಾಗ ಅವರು ಸಮರ್ಪಕವಾಗಿ ಉತ್ತರ ಕೊಟ್ಟಿಲ್ಲ ಅಂದರೆ ಅದರ ಉದ್ದೇಶ ಅದೇ ಇರ್ತದೆ. ಈ ಬಗ್ಗೆ ಕೂಡ ತನಿಖೆ ನಡೀತಿದೆ. और खबरों के लिए देखते रहिए बी न्यूज़ नेशन।